ಮೂಡ ಕರ್ಮಕಾಂಡದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಯಾರದ್ದೋ ಭೂಮಿ ಮತ್ಯಾರದ್ದೋ ಜಿಪಿಎ. ಸೈಟ್ ಹಂಚಿಕೆ ಮೂಡ ಹಾಗೂ ಕ್ಯಾಥೆಡ್ರಲ್ ಸೊಸೈಟಿ ವಂಚನೆಯ ಆರೋಪ ಕೇಳಿದೆ. 1464 ಮಂದಿಗೆ ಮೂಡ ವಂಚಿಸಿದೆ. ಕ್ಯಾಥೆಡ್ರಲ್ ಸೊಸೈಟಿಯ ಹೆಸರಿನಲ್ಲಿ ಮೂಡಾದಿಂದ 55 ನಿವೇಶನಗಳ ಹಂಚಿಕೆಯಾಗಿದೆ. ಮೂಡದಲ್ಲಿ ಒಂದು ಪ್ರಕರಣ ಹೊರಗೆ ಬಂದಿದ್ದರಿಂದ ಆರಂಭ ಆಗಿತ್ತು. ಅದಾದ ಮೇಲೆ ಏನೇನೆಲ್ಲ ನಡೆದು ಹೋಗಿದೆ ಅನ್ನೋದು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಈಗ ಅಂಥದ್ದೇ ಮತ್ತೊಂದು ಕರ್ಮಕಾಂಡ ಭ್ರಷ್ಟಾಚಾರ ಏನು ನಡೆದಿತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ, ಅದು ಹೊರಗೆ ಬರ್ತಾ ಇರುವಂಥದ್ದು. ಕ್ಯಾಥೆಡ್ರಲ್ ಸೊಸೈಟಿಯ ಹೆಸರಲ್ಲಿ ಇವರು ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿದ್ದಾರೆ. 1462 ಜನ ನಿವೇಶನ ಕಳ್ಕೊಂಡಿರ್ತಾರೆ ಸರ್. ಕೆಸರೆ ಗ್ರಾಮದ ಸರ್ವೆ ನಂಬರ್ 430, 442, 450, 449, 415, 417 ಈ ರೀತಿ 108 ಎಕರೆನಲ್ಲಿ ಆಗ ಜೇಮ್ಸ್ ಮಾರ್ಟಿಸ್ ಅನ್ನೋರು ಒಂದು ರೆವೆನ್ಯೂ ಬಡಾವಣೆ ಮಾಡಿರ್ತಾರೆ. ರೆವೆನ್ಯೂ ಬಡಾವಣೆ ಮಾಡಿಬಿಟ್ಟು 1462 ಜನ ಕ್ರೈಸ್ತರಿಗೆ ನಿವೇಶನಗಳನ್ನ ಕೊಟ್ಟಿರ್ತಾರೆ. ಆ ನಿವೇಶನ ಆಕಾಂಕ್ಷಿಗಳ ಎಂಟೈರ್ ಸೈಟ್ಗಳು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗ್ಬಿಟ್ಟು 1992ನೇ ಇಸ್ವಿಲಿ ಹಾಗೂ ಫೈನಲ್ ನೋಟಿಫಿಕೇಶನ್ 1994ನೇ ಇಸ್ವಿಲಿ ಅದರನ್ವಯ 80 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡಿ ಇಷ್ಟು ಸೈಟ್ಗಳನ್ನ ಮೂಡಾದವ್ರು ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಅಕ್ವೈರ್ ಮಾಡ್ಕೊಂಡು ಅವ್ರು ಆ ಕಾಲದಿಂದ 1000 ಕೊಡಿ ಅಥವಾ ಬದಲಿ ನಿವೇಶನ ಕೊಡಿ ಅಂತೇಳಿ ಮೂಡಾಗೆ ಸತತವಾಗಿ ಮನವಿ ಸಲ್ಲಿಸ್ತಾನೆ ಬಂದಿದ್ದಾರೆ. ಅವ್ರಿಗೆ ಈವರೆಗೂ ನ್ಯಾಯ ಸಿಕ್ಕಿಲ್ಲ. ಈ ಮಧ್ಯೆ ಈ ಎಲ್ಲಾ ನಿವೇಶನಾಕಾಂಕ್ಷಿಗಳ ಗಮನಕ್ಕೆ ಬರ್ದಂಗೆನೆ ಯಾವುದೋ ಒಂದು ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿ ಅಂತೆ, ಈ ಸೊಸೈಟಿ ಅವರು ಕ್ರೈಸ್ತರ ಆನ್ ಬಿಹಾಫ್ ಆಫ್ ಕ್ರಿಶ್ಚಿಯನ್ ಕಮ್ಯುನಿಟಿ ಮೂಡಾದವ್ರಿಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಡ್ಯೂ ಪ್ರೊಸೆಸ್ ಆಫ್ ಲಾನೇ ಫಾಲೋ ಮಾಡೋದು. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ. ರವಿ, ಒಂದು ಪ್ರಕರಣದಿಂದ ಆರಂಭ ಆಗಿದ್ದು ಒಟ್ಟು ಇಡೀ ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದೊಂದಾಗಿ ಬಯಲಾಗ್ತಾ ಇದೆ. ಈ ಕ್ಯಾಥೆಡ್ರಲ್ ಸೊಸೈಟಿಗೆ ಸಂಬಂಧಪಟ್ಟಂತ ಅಕ್ರಮ ನಿವೇಶನಗಳ ಹಂಚಿಕೆ ಬಗ್ಗೆ ಏನ್ ಗೊತ್ತಾಗ್ತಾ ಇದೆ? ವಿಜಯ್, ಬಗೆದಷ್ಟು ಮೂಡಾದ ಅಕ್ರಮಗಳು ಬಯಲಿಗೆ ಬರ್ತಾನೆ ಇರೋದು. ಸದ್ಯ ಈಗ ಬರೋಬ್ಬರಿ 1464 ಮಂದಿಗೆ ಈಗ ಮೂಡ ಹಾಗೂ ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿ ಇಬ್ಬರು ಸೇರಿ ವಂಚಿಸಿರೋ ಪ್ರಕರಣ ಇದು. ಯಾರದ್ದೋ ಭೂಮಿಗೆ ಮತ್ಯಾರದ್ದೋ ಜಿಪಿಎನ ತೆಗೆದುಕೊಂಡು ಮತ್ಯಾರದ್ದೋ ಜಿಪಿಎಗೆ ಮತ್ಯಾರದ್ದೋ ಸೊಸೈಟಿ ಹೆಸರಲ್ಲೇ ಸೈಟ್ ಅನ್ನ ಪಡ್ಕೊಂಡಿರುವಂತಹ ಪ್ರಕರಣ ಇದು. 1992ರಲ್ಲಿ ಫಾದರ್ ಜೇಮ್ಸ್ ಮ್ಯಾಟಿನ್ ಎಂಬುವರು ರೈತರಿಂದ ಜಿಪಿಎನ ತೆಗೆದುಕೊಂಡಿರ್ತಾರೆ. ಸುಮಾರು 1464 ಮಂದಿ ಬಡವರಿಗೆ ಹಾಗೂ ಕೆಲವರು ಆರೋಪ ಮಾಡುವ ಪ್ರಕಾರ ಮತಾಂತರ ಆದವ್ರಿಗೂ ಕೂಡ ಇಲ್ಲಿ ಸೈಟ್ ಅನ್ನ ಅಂದ್ರೆ 1.1 ಕುಂಟೆ ಜಮೀನನ್ನ ನೀಡುವಂತಹ ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ಭೂಮಿಯನ್ನು ಕೂಡ ಹಂಚಿ ಅವ್ರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಅದೇ ಭೂಮಿಯನ್ನ ಸದ್ಯ ಈಗ ಮೂಡ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತದೆ. ಅಂದ್ರೆ ಬರೋಬ್ಬರಿ 108 ಎಕರೆ ಭೂಮಿ. ಆ 108 ಎಕರೆ ಭೂಮಿಗೆ ಬದಲಿಯಾಗಿ 80 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನೀಡಿದ್ದಾರೆ. ಆ ಪರಿಹಾರದ ಹಣ ಇನ್ನೂ ಕೂಡ ನ್ಯಾಯಾಲಯದಲ್ಲಿದೆ. ಅದನ್ನ ತೆಗೆದುಕೊಳ್ಳುವ ಬದಲಿಗೆ ಅದರ ನೇತೃತ್ವವನ್ನ ಕ್ರೈಸ್ತರ ಹಿತವನ್ನ ಕಾಯೋದಾಗಿ ಕ್ಯಾಥೆಡ್ರಲ್ ಸೊಸೈಟಿ 2023ರಲ್ಲಿ ಪತ್ರವನ್ನ ಬರೀತಾರೆ. ಅದರ ಅಧ್ಯಕ್ಷ ಫಾದರ್ ನೂರ್ ಪ್ರಸಾದ್ ಹಾಗೂ ಕಾರ್ಯದರ್ಶಿ ಅಲ್ಮೆಡಾ ಅವರು ಪತ್ರವನ್ನ ಬರೆದಿರ್ತಾರೆ. ಆ ಒಂದು ಕೇವಲ ಒಂದೇ ಒಂದು ಪತ್ರಕ್ಕೆ ಈಗ 55 ಸೈಟ್ ಅನ್ನ ಹಂಚಿದ್ದಾರೆ. ಅದಕ್ಕೆ ಸ್ಪಂದನ ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್ ಆಗ್ಬೋದು, ಎಲ್ಲೂ ಕೂಡ ಒಂದು ಪತ್ರವನ್ನು ಕೂಡ ಬದಲಿಲ್ಲ. ಹೀಗಾಗಿ ಬದಲಿಯಾಗಿ ನಿವೇಶನ ಪಡೆದಂತಹ ಈ ಕ್ಯಾಥೆಡ್ರಲ್ ಸೊಸೈಟಿ ಅವರು ಈ ಒಂದು ಅಂದ್ರೆ ನಿವೇಶನ ವಂಚಿತ 1464 ಮಂದಿಗೆ ಕೊಡುವ ಬದಲಿಗೆ ಯಾರೋ ಅನಾಮಧೇಯ ವ್ಯಕ್ತಿ ರಾಮೇಗೌಡ, ಪವನ್, ಸೋಮೇಗೌಡ ಹೀಗೆ ಚಿಕ್ಕವರಿಗೆ ಮಾರಾಟವನ್ನ ಮಾಡುವ ಮೂಲಕ ಕೋಟ್ಯಾಂತರ ರೂಪಾಯಿ ಹಣವನ್ನ ಅಂದ್ರೆ ಹಣದ ರೂಪದಲ್ಲಿ ಸೈಟ್ಗಳನ್ನ ವಂಚಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧ ವಕೀಲ ರವಿಕುಮಾರ್ ಅವರು 19/7/2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇಡಿ ಕಪ್ಪು ಹಣ ವರ್ಗಾವಣೆಯಾಗಿದೆ ಅಂತ ಹೇಳಿ ಅವರು IT ಇಲಾಖೆಗೂ ಕೂಡ ದೂರನ್ನ ಸಲ್ಲಿಸಿದ್ದಾರೆ. ಸದ್ಯ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಮತ್ತೆ ಈ ಸೈಟ್ಗಳನ್ನ ನಿನ್ನೆ ಯಾವ ರೀತಿಯಲ್ಲಿ ಆಂದೋಲನ ಸರ್ಕಲ್ ನಲ್ಲಿರುವಂತಹ 48 ಸೈಟ್ಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ, ಅದೇ ರೀತಿ ಈ ಸೈಟ್ಗಳನ್ನು ಕೂಡ ಮುಟ್ಗೋಲ್ನ ಹಾಕಬೇಕು. ಜೊತೆಗೆ ಈ ಒಂದು ನೊಂದ 1464 ಕುಟುಂಬಗಳಿಗೆ ಆ ಒಂದು ಪರಿಹಾರದ ಹಣವನ್ನ ನೀಡಬೇಕು ಮತ್ತು ಸೈಟ್ಗಳನ್ನ ನೀಡಬೇಕು ಅಂತ ಹೇಳಿ ರವಿಕುಮಾರ್ ಅವರು ಹೋರಾಟವನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದ್ರ ಜೊತೆಗೆ ದೂರದಾರರಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅದೇ ಆಗ್ರಹವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.